ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಕರ್ನಾಟಕದ ಹೆಮ್ಮೆ ಆಟಗಾರ ಈ ಬಾರಿ ಸುಪಟಕವಾಗಿರುವ ಸಂದರ್ಭ ಮಾನ್ಸು ಸ್ಟ್ರಗಲ್ ಬರ್ತಾ ಇದೆ ನೋಡೋಣ ಏನಾದರೂ ಅದು ಸಿಕ್ಕಾಗ ಅದರ ಜೋಪಾನವನ್ನು ಕಾಪಾಡಿಕೊಳ್ಳೋದು ಮನುಷ್ಯನ ಗುಣ. ನನ್ನ ಆತ್ಮೀಯ ಸ್ನೇಹಿತ ಚೇತನ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೆ ನಮ್ಮ ಯಲ್ಲಪ್ಪ ಅವರ ವತಿಯಿಂದ ಹಾಗೂ ಶಿವಣ್ಣ ಬೆಳೆದ ವತಿಯಿಂದ ಒಂದು ಸಣ್ಣ ಸನ್ಮಾನ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲಾ ತಂಡವನ್ನು ಕೂಡ ಕರೆತಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ನಮ್ಮ ಶಿವಮೊಗ್ಗ ಜಿಲ್ಲಾ ಅಮೆರಿಕನ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಚೇತನ್ ಕುಮಾರ್ ಸರ್ ಅವರಿಗೆ ಬಿ ಶಿವಣ್ಣ ಅಭಿಮಾನಿಗಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಬಂದ ಆರಂಭವಾಗಿದೆ HMT ಕಾಲೋನಿ ಬಾಯ್ಸ್ ವಿರುದ್ಧ ಕರ್ನಾಟಕ ಅದ್ಭುತವಾದ ಆಂಕಲ್ ಹೋಲ್ಡ್. ಆಕಾಶ್ ಕೂಡ ಈ ಬಾರಿ ಯುವ ಕಬಡ್ಡಿ ಸೀರೀಸ್ ಪ್ರತಿನಿಧಿಸುತ್ತಾ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರತಿಭೆ, ಜೊತೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಕೂಡ ಪ್ರತಿನಿಧಿಸಿದ್ದಾರೆ. ರೈಟ್ ಅಲ್ಲಿ ಅರುಣ್ HMT ಕಾಲೋನಿ ಬಾಯ್ಸ್ ತಂಡದ ಅನುಭವಿ ದಾಳಿಗಾರ. HMT ಕಾಲೋನಿ ಬಾಯ್ಸ್ ನ ಕಿರಣ್ ರವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಈ ಬಾರಿ ರೈಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಟೈಫಾಯ್ಡ್ ವಿಶ್ವ ಅವರಿಂದ ಬಂದಂತಹ ಒಂದು ಅತ್ಯುತ್ತಮವಾದಂತಹ ಟ್ಯಾಕಲ್. ಇದೀಗ ದಾಳಿಯಲ್ಲಿ ಸಚಿನ್ ಪ್ರತಾಪ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಹಾಗೆ ಪ್ರೋ ಕಬಡ್ಡಿಯಲ್ಲಿ ಯು ಮುಂಬಾ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಕರ್ನಾಟಕದ ಹೆಮ್ಮೆ ಆಟಗಾರ ಈ ಬಾರಿ ಹಾಗೂ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಅದ್ಭುತವಾದಂತಹ ನಿಮಿಷ. ಫಸ್ಟ್ ಆಲ್ SPKC ಆನೇಕಲ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಕಡ ಒಂದರಲ್ಲಿ ಕಡ ಎರಡರಲ್ಲಿ ಕಸ್ಟಮ್ಸ್ ಹಾಗೂ ಮಾನ್ಸು ಎರಡು ತಂಡದ ನಾಯಕರು 4 ತಂಡಗಳ ಮುಂದಿನ ಪಂದ್ಯಕ್ಕೆ ಗೆದ್ದಂತ ತಂಡಗಳು ನಾಳೆ ಸರಿಯಾಗಿ 2 ಗಂಟೆಗೆ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯಲಿದೆ. ಇಂದು ಗೆದ್ದಂತ ತಂಡಗಳಿಗೆ ಸೂಚನೆ ಸಿಂಹ ಶ್ರೀ ಸಾಯಿ ನೆಲಮಂಗಲ ಹಾಗೂ SPKC ಹಾಗೆ ಕಸ್ಟಮ್ಸ್ ಮಾನ್ಸೂನ್ ಇದು ಪ್ರಥಮ ಕರೆ. ಬರೋ ವರ್ಷ ಆಟ ಆಡಿದ್ರೆ 1 ಲಕ್ಷ ಅವ್ರದ್ದು ಬಹುಮಾನಂತ ಈಗಲೇ ಘೋಷಣೆ ಮಾಡಿಬಿಟ್ಟಿದ್ರು ನಮ್ಮ ಬಸವರಾಜ್ ಅವರು. ಪ್ರೋತ್ಸಾಹ ಕೊಡೋರು ನಮಗೆ ಹೆಚ್ಚಿನ ಜನ ಬೇಕು. ಧನ್ಯವಾದಗಳು. ಗಟ್ಟಿ ಹಾಲು ಏನು
ಈ ಒಂದು ಪಂದ್ಯಾವಳಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತ ನಮ್ಮ ಆನೇಕಲ್ ತಾಲೂಕಿನ ಜನತೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸಿದ್ರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಾಳೆ ಅಂತಿಮ ಪಂದ್ಯಾವಳಿ ನಡೆಯಲಿದ್ದು ತುಂಬಾ ಹಣಾಹಣಿಯಾಗಿರುತ್ತದೆ. ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ದಯಮಾಡಿ ಎಲ್ಲರೂ ಇದೇ ರೀತಿ ನಮಗೆ ಪ್ರೋತ್ಸಾಹ ನೀಡಬೇಕು. ನೆಕ್ಸ್ಟ್ ನ್ಯಾಷನಲ್ಸ್ ತಗೊಂತೀವಿ, ಭಾರತೀಯ ತಂಡದ ನ್ಯಾಷನಲ್ಸ್ ನರಸೋಣ. ನೆಕ್ಸ್ಟ್ ನಮಗೆ ನ್ಯಾಷನಲ್ಸ್ ಕಾಂಪಿಟೇಷನ್ ಕೊಡಿಸ್ಬೇಕು. ಇಲ್ಲ ಅಣ್ಣ, ಇಲ್ಲೇ ಮಾಡ್ತೀವಿ. ನಮ್ದೊಂದು ಆಸೆ ಇದೆ, ಒಂದು 10 ವರ್ಷಗಳಿಂದ. ಅವ್ರು 1 ವರ್ಷದ ಮುಂಚೆನೆ ತಗೋಬೇಕಾಯ್ತು. ಈಸಿ ಇಲ್ಲ. ಅಲ್ಲಿಂದ ಬಂದು ಇವರು ಎಡದಿನಿಂದ ತಂಡಗಳನ್ನ ಜೋಪಾನವಾಗಿ ಕಾಪಾಡಿದ್ದಾರೆ. ನಾವು ಕೂಡ ಅವ್ರ ಜೊತೆ ಸಹಕರಿಸಿದ್ದೇವೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಅನೇಕ ಯುವ ಕಬಡ್ಡಿ ಪಟುಗಳಿಗೆ ತರಬೇತುದಾರರಾಗಿ ಗದಗದಿಂದ ಆಗಮಿಸಿದಂತ ಶ್ರೀಯುತ ಭೂಸಡ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಪಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಅಂಕಣ 2ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತಂಡ ಹಣಾಹಣಿಯಾಗಿ ನಡೀತಾ ಇದೆ. ಚಪ್ಪಾಳೆ ಬರ್ತಾ ಇಲ್ಲ, ಪ್ರೇಕ್ಷಕರು ಸುಮ್ಮನೆ ಹೇಗೆ ಚಳಿನ ಚಪ್ಪಾಳೆ. ಗಂಡು ಗಲಿಗಳ ಆಟ, ಕಬಡ್ಡಿ ಆಟ ಇವತ್ತು ಮಾಂಸದ ಊಟ ಆಟಗಾರರಿಗೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬೈಲ್ಕ ಅವ್ರಿಗೆ ತಟ್ಟದವ್ರಿಗೆ ಬರ್ರಿ. ನಾನು ಏನಂದೆ ಮೂಲಕ ಇಲ್ಲಿ ಬಂದಂಕವನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ತಂಡ. ಥರ್ಡ್ ರ್ಯಾಂಕ್ ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡಕ್ಕೆ ಮಾಡಿ ಇಲ್ಲವೇ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸುಪಡಕವಾಗಿರುವ ಸಂದರ್ಭ. ಸಿಂಬಾ ಹಾಗೂ ಆಕಾಶ್ 7 ಈಚ್ 7-7ರಲ್ಲಿ ಅಂಕಣ 2ರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಪ್ರೇಕ್ಷಕರ ಬಳಿ ಒಂದು ಜೋರ ಚಪ್ಪಾಳೆ. ಮಧು ಕಾವೇರಪ್ಪ ನಿಂತ್ಕೊಂಡ್ಬಿಡಿ, ದಯಮಾಡಿ. ಇವಾಗ ಗ್ಯಾಲರಿ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ನಿಂತ್ಕೊಂಡು ನಾವೆಲ್ಲ ಖರ್ಚು ಮಾಡಿ ಶ್ರಮಪಟ್ಟು ಗ್ಯಾಲರಿ ಮಾಡಿದ್ದೇವೆ. ನೀವು ನಿಂತ್ಕೊಂಡು ನೋಡಿದ್ರೆ ನಮ್ಗೆ ತುಂಬಾ ನೋವಾಗುತ್ತೆ. ದಯಮಾಡಿ ಬಂದು ಕೂತ್ಕೋಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಡಾಕ್ಟರ್ ಎಲ್ಲಿದ್ರು ಬರ್ಬೇಕು. All right, it's a 2 on time. ಮಾಡು ಇಲ್ಲವೇ ಮಾಡಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡವನ್ನು ಕೂಡ ಅದರ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ತಂಡಗಳಲ್ಲಿ ಒಂದಾಗಿರುವಂತಹ HMD ಕಾಲೋನಿ ಬಾಯ್ಸ್. ಎಂತಹ ಅದ್ಭುತವಾದಂತಹ ದಾಳಿ. ಆ ಕಡೆ ಗ್ರೌಂಡ್ ಚಪ್ಪಾಳೆ ಹೊಡಿತಾವೆ, ನೀವು ಹೊಡಿತಲ್ಲ. ಚಪ್ಪಾಳೆ ಹೊಡಿದ್ರು ಫಸ್ಟವ್ರಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಾಧನೆ ಒಂದು ಅವರ ಶಕ್ತಿ. ನೀವು ಚಪ್ಪಾಳೆ ಹೊಡೆದ್ರೆ ಅವ್ರನ್ನ ಔಟ್ ಮಾಡ್ಕೊಂಡು ಬರ್ತಾರೆ. ಡ್ಯಾನ್ಸ್ ಹೊಡ್ತಾ ಇದ್ದೀರಾ? ಸೂಪರ್
ಸೂಪರ್ ಡೂಪರ್ ರೈಡ್ 4 ಅಂಕದ ಸೇರ್ಪಡೆ. KSP ತಂಡಕ್ಕೆ ಸಚಿನ್ ಪ್ರತಾಪ ಈಡು ಆಚಕ ನೋಡುವ ಬೋನಸ್ ಕೂಡ ಆಗಿದ್ದ ಸಂದರ್ಭ ಅಂಕವನ್ನು ಪಡೆಯಬೇಕಾದ ಒತ್ತಡ. ಅಂಕಗಳ ಅನೌನ್ಸ್ ಮಾಡಿ 11-7 4 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್. ವೆರಿ ಗುಡ್. ಅದ್ಭುತವಾದಂತಹ ಒಂದು ಪಂದ್ಯ ನಡೀತಾ ಇದೆ ಯಲ್ಲಪ್ಪ ಸರ್ ಅವರೇ. ಒಂದ್ ಕಡೆ ಬೆಂಗಳೂರಿನ ಖಾಸಗಿ ತಂಡ HMT ಕಾಲೋನಿ ಬಾಯ್ಸ್, ಇನ್ನೊಂದ್ ಕಡೆ ಕರ್ನಾಟಕ ರಾಜ್ಯ ಪೊಲೀಸ್ ತಂಡ. ಸ್ಟ್ರಗಲ್ ಮಾಡ್ತಾ ಇದೆ. ಕಾದ್ ನೋಡೋಣ ಏನಾಗೋರು. ಸೂಪರ್ ಟ್ಯಾಕಲ್. ಹನ್ನೊಂದು 10 HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ಸಚಿನ್ ಪ್ರತಾಪ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಮಹೇಂದ್ರ. 11-11 ಸಮಬಲದ ಹೋರಾಟದಲ್ಲಿ ಪಂದ್ಯ 11 ಈಚ್. ಮತ್ತೆ ದಾಳಿಯಲ್ಲಿ ಕಿರಣ್. ನಾಲ್ಕು ಆಟಗಾರರು ನಡುವೆ ನಿಧಾನಗತಿಯ ಒಂದು ಪಾದಗಳ ಚಲನೆಯೊಂದಿಗೆ ಒಂದು ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಕಿಕ್ ಮಾಡುವಂತ ಪ್ರಯತ್ನ. Yes! ನಿಧಾನವಾಗಿ ಆಡಬೇಕು. ಒಂದು ಸಾಹಸ ಕೈ ಹಾಕ್ಬಿಡಿ. ಆಟ ಇದು ಸಹಜ, ದಯವಿಟ್ಟು ನೋಡ್ಕೊಂಡು ಆಡಿ. ಹನ್ನೆರಡು 11ರೊಂದಿಗೆ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್. ದಾಳಿಯಲ್ಲಿ ಸಚಿನ್ ಪ್ರತಾಪನ ವಿಶ್ವರೂಪವನ್ನ ಇಲ್ಲಿ ಕಾಣೋಣ. 6 ಅಂಕದಿಂದ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ಈ ಒಂದು ಪಂದ್ಯಗಳನ್ನು ವೀಕ್ಷಿಸಲು ಚಂದನ ಮತ್ತು ದೀಕ್ಷಾ ಇಬ್ರು ಬಂದಿದ್ರಿ, ತುಂಬಾ ಥ್ಯಾಂಕ್ಸ್. 13-12 ಮಧು. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ನೋಡಿದ ನಂತರ ಕ್ರೀಡಾಪಟುಗಳು ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಟೋಕನ್ ಇದೆ, ಬಂದು ತಗೊಂಡೋಗಿ ಊಟ ಮಾಡಬೇಕು. ಲೇಟ್ ಆದರೆ ಊಟ ಸಿಗಲ್ಲ. ಬೆಳ್ಳುಳ್ಳಿ ಕಬಾಬು ಇದೆ, ಅದು ಇದೆ. ಪಬ್ಲಿಕ್ ಮುಗಿದ್ದಾರೆ, ಅದು 2 ನಿಮಿಷ ಆದರೆ ಒಂದು ಅರ್ಧ ಗಂಟೆ ಇರಲ್ಲ. ದಯಮಾಡಿ ಆಡಿರೋ ಆಟಗಾರರು ಹೋಗಿ ಊಟ ಮಾಡ್ಕೊಂಡು ನಮ್ದಾಗಿರಿ. 14-12 2 ಅಂಕದ ಮುನ್ನಡೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್. ಈ ಬಾರಿ ಬೇಡವಾದಂತ ಹಿಡಿತ, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 16-12 in favor of KSP. ಅಂಬರೀಶ್ 16-13 16-13 in favor of KSP. ಸೂಪರ್ ಕಾಲ್ ಆಗಿದೆ ಸಚಿನ್ ಪ್ರತಾಪ. ಹದಿನೆಂಟು 14 ಚಾಮರಾಜಪೇಟೆ ತಂಡದ ಪರವಾಗಿ ಅಂಕಣ 1ರಲ್ಲಿ ಚಾಮರಾಜಪೇಟೆ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. 18-14 ಚಾಮರಾಜಪೇಟೆ ತಂಡದ ವಿರುದ್ಧ ಪರವಾಗಿ ಪಂದ್ಯ ಸಾಗ್ತಾ ಇದೆ. 18-14 18-14 ಚಾಮರಾಜಪೇಟೆ ತಂಡದ ಪರವಾಗಿ. ಹಾಗೆ ಅಂಕಣ 2ರಲ್ಲಿ ಕೂಡ ಪಂದ್ಯ. ಸ್ಕೋರ್
21-14 ಬೇಗ ಅಲ್ಲಾಡ್ತಪ್ಪ 13 ಇಲ್ಲಾಂದ್ರೆ 21-13 in favor of ಕರ್ನಾಟಕ ಸ್ಟೇಟ್ ಪೊಲೀಸ್. ಮತ್ತೆ ದಾಳಿಯಲ್ಲಿ ಹಾಲಪ್ಪ ಬೋನಸ್ ಅನ್ನ ನೀಡಬೇಕಾದ್ರೆ ಬೋನಸ್ ಲೈನ್ ಒಳಗಡೆ ಒಂದು ಕಾಲು ಇದ್ದು ಕ್ಲೀನ್ ಆಗಿ ಲಿಫ್ಟ್ ಆದ್ರೆ ಮಾತ್ರ ಬೋನಸ್ ನೀಡ್ತಾರೆ. ಸಾಕಷ್ಟು ನಿಯಮಗಳೆಲ್ಲ ಆಟಗಾರರಿಗೆ ಕೂಡ ಗೊತ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ವೇಗದ ಒಂದು ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಲೈನ್ ಮೇಲೆ ಕಾಲನ್ನು ಇಟ್ಟು ಇನ್ನೊಂದು ಕಾಲನ್ನು ಲಿಫ್ಟ್ ಮಾಡಿದ್ರು. ಇದು ಪರಿಣಾಮವಾಗಿ ಇಲ್ಲಿ ತೀರ್ಪುಗಾರರು ಬೋನಸ್ ಅನ್ನು ನೀಡಿಲ್ಲ. ದಾಳಿಯಲ್ಲಿ ಮಧು ಸಿಂಹ ಯುವ ಪ್ರತಿಭೆ ಲೆಫ್ಟ್ ರೈಡರ್ ಕ್ಲಿಯರ್ ಬೋನಸ್ HMD ಕಾಲೇಜ್ ತಂಡಕ್ಕೆ 21-14 in favor of KSP. ಪ್ರತಾಪ್ ಎಲ್ಲಪ್ಪ ನಿನ್ನ ಪ್ರತಾಪ ಒಳಗೆ KSP ತಂಡಕ್ಕೆ ಡ್ಯೂ ಆಟ. ಎಲ್ಲ ನಿದ್ದೆ ಬರ್ತಾ ಇದ್ದೀರಾ ಪಾಪ ಅಷ್ಟು ಬಾಧೆ ಬಿಡ್ತಾರೆ ಚಪ್ಪಲಿ ಹೊಡೆದ್ರೆ ಅಲ್ಲಿ ಯಾವುದೇ ವಾದ ವಿವಾದಗಳು ಬೇಡ. ಹಿಂದಕ್ಕೆ ಶಿಸ್ತನ್ನ ಕಾಪಾಡಬೇಕು. ನೀವು ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿದ್ರೆ ತೀರ್ಪುಗಾರರು ಅಲ್ಲಿ ಕಾರ್ಡ್ಗಳನ್ನು ನೀಡಬಹುದು. ನಿರಂತರವಾಗಿ ತಮ್ಮ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ನೊಂದಿಗೆ 23-15 23-15 in favor of KSP. ಮತ್ತೆ ದಾಳಿಯಲ್ಲಿ ಹಾಲಪ್ಪ ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದ ಆಟಗಾರ. ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 23-15 8 ಅಂಕದ ಮುನ್ನಡೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್. ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗೋದು. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಪ್ರಯತ್ನ ಆಯಿತು. ಡಬಲ್ ಟೈ ಹೋಲ್ಡ್ ಮೂಲಕ ಫಸ್ಟ್ ರೈಡ್ ಹಿಡಿಯಲ್ಲಿ ಎಲ್ಲ ತಂಡಗಳ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲೇ ಇರುತ್ತೆ. ಅಲ್ಲಿ ಸರಿಯಾಗಿ 2 ಗಂಟೆಗೆ ಕ್ವಾರ್ಟರ್ ಫೈನಲ್ ಪಂದ್ಯ, 4 ಗಂಟೆಗೆ ಸೆಮಿ ಫೈನಲ್ ಪಂದ್ಯ. ನಮ್ಮ ಕ್ರಿಕೆಟ್ ಪ್ರೇಮಿ ಅರಳ್ಳಿ ಶೇಖರ್ ತುಂಬಾ ಗಲಾಟೆ ಮಾಡ್ತಾ ಇದೆಯಾ ಅವ್ರಿಗೆ ಅಭಿಮಾನಿಗಳು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು. ಎಣ್ಣೆಯಿಂದ ಬಂದಿದ್ಯಾ, ತುಂಬಾ ಸಹಕಾರ ನೀಡಿದ್ಯಾ, ತುಂಬಾ ಧನ್ಯವಾದಗಳು. ಚೇತನ್ ಮಾಜಿ ಕಬಡ್ಡಿ ಪ್ಲೇಯರ್ ಬೆಂಕಿ ಚೇತನ್ ಶ್ರೀರಾಜ್ಪೇಟೆ, ತುಂಬಾ ಧನ್ಯವಾದಗಳು. ಎಲ್ಲ ಯುವಕರು ಪಾಪ ಕೂತಿದ್ರಿ, ನಮ್ಗೆಲ್ಲ ಸಹಕಾರ ತುಂಬಾನೇ ಮಾಡಿದಿರಿ. ನಿಮ್ಗೆಲ್ಲರೂ ನಮ್ಮ ಸುವರ್ಣ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ಇನ್ನೂ 10 ಮ್ಯಾಚ್ ಇದೆ, 10 ತಂಡಗಳು ಆಡಲಿವೆ. ಈ ಒಂದು ಆನಂದವನ್ನ ಕಣ್ತುಂಬಿಕೊಳ್ಳಿ. ಇನ್ನು ನಡೀತಕ್ಕಂಥ ಮ್ಯಾಚು ಘಟಾನುಘಟಿಗಳ ಮ್ಯಾಚು. 24-16 KSP ತಂಡದ ಪರವಾಗಿ ದಾಳಿಯಲ್ಲಿ HMD ಕಾಲೇಜ್ ತಂಡದ ಅರುಣ್ ಉತ್ತಮವಾದಂತಹ ಅಂಕಲ್ ಹೋಲ್ಡ್. ಒಟ್ಟಲ್ಲಿ ನಡೆದಂತ ಅತ್ಯಂತ ರೋಚಕವಾದಂತ ಕಬಡ್ಡಿ ಪಂದ್ಯಾವಳಿಯಲ್ಲಿ ನ್ಯಾಷನಲ್ಸ್ ವಿರುದ್ಧ ಚಾಮರಾಜಪೇಟೆ ತಂಡ ಜಯ ಗಳಿಸಿದೆ.
33-16 ಅಂಕಗಳಿಂದ ಜಯಗಳಿಸಿ ಕ್ವಾರ್ಟರ್ ಫೈನಲ್ ಹಂತವನ್ನು ತಲುಪಿದರು. ಚಾಮರಾಜಪೇಟೆ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಎರಡು ಟೀಮ್ ಒಂದೇ ಎರಡನೇ ಶ್ರೀ ಸಾಯಿ ನೆಲಮಂಗಲ ವಿರುದ್ಧ SPKC. The last and final